ಹಾಯ್ ಎಲ್ರಿಗೂ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಇವತ್ತು ಮನೋಜ್ ಅವ್ರು ಮಾತಾಡ್ತಾರೆ. ನಮ್ಮೂರಲ್ಲಿ ಗಣೇಶನ ಬಿಡ್ತಾ ಇದ್ವಿ, ಅದ್ರ ಪ್ರಯುಕ್ತ ನಮ್ಮ ಊರಿಗೆ ಬಂದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕೆ ಅಂದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತೆ. ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತು ಗಣೇಶನ ವಿಸರ್ಜನೆ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನಾನಿವತ್ತು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಸ್ವಲ್ಪ ನಾವು ಸಿಟಿಗೆ ಹೋಗೋದಿತ್ತು, ಸ್ಯಾರಿ ತೊಗೊಬೇಕಿತ್ತು. ಹಾಗಾಗಿ ಸುಮಂಗಲಿಗೆ ಹೋಗಿ ನಾನು, ಮಮ್ಮಿ, ಮನು ಅವರು ನನಗೆ ಕೋಲ್ಡ್ ಆಗಿದೆ ಫ್ರೆಂಡ್ಸ್, ಹಾಗಾಗಿ ಕರ್ಚೀಫ್ನ ಮರಿದೆ. ಸ್ವಲ್ಪ ಕಪ್ಪಿದ್ದೀನಿ. ನಾವು ಹೋದಾಗ 4:30-5 ಗಂಟೆ ಆಗಿತ್ತು. ಆಲ್ರೆಡಿ ಗಣೇಶನೆಲ್ಲ ಎತ್ಕೊಂಡು ಮೆರವಣಿಗೆಗೆ ಹೊರಟಿದ್ರು. ಈ ಗಣಪತಿ ಅಂತೂ ತುಂಬಾ ಇಷ್ಟ ಆಯಿತು. ಏನಂದರೆ ಚಿಕ್ಕ ಮಕ್ಕಳೆಲ್ಲ ಸೇರಿ ಮಣ್ಣಿಂದ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಅದನ್ನು ಕೂಡ ಮೆರವಣಿಗೆಗೆ ತಗೊಂಡೋಗ್ತಾ ಇದ್ದಾರೆ. ಈ ಊರಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಗಣೇಶನ ಕೂರಿಸಿದ ದಿನದಿಂದ 12ನೇ ದಿನದವರೆಗೂ ಈ ಊರಲ್ಲಿ ಎಷ್ಟು ಗಣಪತಿ ಕೂರಿಸಿರ್ತಾರೆ ಯಾವುದನ್ನು ಕೂಡ ವಿಸರ್ಜನೆ ಮಾಡೋದಿಲ್ಲ. ಎಲ್ಲನೂ ಒಂದೇ ದಿನ ಅಂದರೆ 12ನೇ ದಿನನೇ ಎಲ್ಲನೂ ಒಟ್ಟಿಗೆ ವಿಸರ್ಜನೆ ಮಾಡ್ತಾರೆ. ಎಲ್ಲ ಗಣೇಶನು ಒಂದೇ ದಿನ ನೋಡೋದು ಎಷ್ಟು ಚೆಂದ ಅಲ್ವಾ. ಹಾಗಾಗಿ ನಾನು ಇದು ಫಸ್ಟ್ನೇ ವರ್ಷ ನೋಡ್ತಾ ಇರೋದು. ನಾನು ನೋಡಿರಲಿಲ್ಲ ಅಂತ ಹೇಳಿ ಈ ವರ್ಷ ಬಂದಿದ್ದೀನಿ. ಇಲ್ಲಿ ಗೌರಿ ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅಂತಲೇ ಒಂದು ದೇವಸ್ಥಾನ ಇದೆ. ಅಲ್ಲಿ ಗೌರಿನ ಪೂಜಿಸಿ 12 ದಿನ ಆದಮೇಲೆ ಅಮ್ಮ ಮತ್ತು ಮಗನ್ನ ಒಂದೇ ದಿನ ವಿಸರ್ಜನೆ ಮಾಡ್ತಾರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲ ಗಣೇಶನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಯಾವ ಗಣೇಶ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳೋದನ್ನು ಮರಿಬೇಡಿ. ನನಗೆ ಕೋಲ್ಡ್ ಆಗಿರೋದ್ರಿಂದ ಜಾಸ್ತಿ ಮಾತಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಗೌರಿ ಗಣೇಶನ ದರ್ಶನ ಮಾಡಿ ಬನ್ನಿ. ಈ ಊರಿನಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಂದರೆ ಈ ಊರಲ್ಲಿ ಒಂದೊಂದು ಕೇರಿಗೆ ಒಂದೊಂದು ಗಣಪತಿನ ಕೂರಿಸಿರ್ತಾರೆ. ನಮ್ಮ ಕಡೆ ಅಂದರೆ ಸಿಟಿಲಿ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ಕೇರಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಯಾವ್ಯಾವ ಕೇರಿಲಿ ಯಾವ್ಯಾವ ಗಣಪತಿನ ಕೂರಿಸಿರ್ತಾರೋ ಎಲ್ಲರೂ ಇದೇ ರೀತಿ ಡೆಕೋರೇಷನ್ ಮಾಡಿಕೊಂಡು ಇದೇ ರೀತಿ ಎಲ್ಲನೂ ಬ್ಯಾಂಡ್ ಸೆಟ್ ಎಲ್ಲನೂ ತರಿಸಿ ಗ್ರ್ಯಾಂಡಾಗೆ ಮಾಡ್ತಾರೆ. ಹಾಗಾಗಿ ಗಣೇಶನ ಕೂರಿಸೋದಕ್ಕಿಂತ ಗಣೇಶನ ಬಿಡೋದು ತುಂಬಾ ಗ್ರ್ಯಾಂಡು. ಇವತ್ತಿನ ದಿನವೂ ಕೂಡ ಹಬ್ಬದ ದಿನ ಏನು ಮಾಡಿರ್ತಾರೆ ಸ್ಪೆಷಲ್ಲಾಗಿ ಅಡುಗೆನ, ಹಾಗೆ ಇವತ್ತಿನ ದಿನವೂ ಕೂಡ ನೆಂಟರೆಲ್ಲನೂ ಕರೆಸಿ ಹಬ್ಬದ ಅಡುಗೆನೂ ಕೂಡ ಮಾಡಿಸ್ತಾರೆ. ಈಗ ಎಲ್ಲ ರೆಡಿಯಾಗಿ ಹೊರಟಿದೆ ಮೆರವಣಿಗೆಗೆ. ಅದು ಹೋಗಿ ಬರೋಷ್ಟರಲ್ಲಿ ತುಂಬಾ ಲೇಟಾಗೋಗಿತ್ತು.
ಇದು ನಮ್ಮ ಊರಿನಲ್ಲಿ ಕೂರಿಸಿದಂಥ ಗಣಪತಿ. ಇದು ಊರೆಲ್ಲ ಮೆರವಣಿಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು. ಇದೇ ಲಾಸ್ಟ್ ಗಣೇಶ ವಿಸರ್ಜನೆ ಆಗಿದ್ದು. ಇದೆಲ್ಲ ಆದಮೇಲೆ ಅಲ್ಲೇ ಊರಲ್ಲೇ ಕೂಡ ಸಾಮಾಜಿಕ ನಾಟಕ ಕೂಡ ಮಾಡಿಸ್ತಾ ಇದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಕೋಲ್ಡ್ ಆಗಿದ್ದರಿಂದ ಸ್ವಲ್ಪ ಜ್ವರ ಬಂದಂಗಿತ್ತು. ಹಾಗಾಗಿ ನಾನು ಪೂರ್ತಿ ನಾಟಕ ಎಲ್ಲ ನೋಡೋಕ್ಕೆ ಹೋಗಲಿಲ್ಲ. ಒಂದು 12:30 1 ಗಂಟೆ ತನಕ ನೋಡಿ ಆಮೇಲೆ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ಯಾರೆಲ್ಲ ನೋಡಿದ್ರೋ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಲ್ಲಿ ವಿಡಿಯೋ ಮಾಡ್ಕೊತಾವ್ರಲ್ಲ. ಒಟ್ಟಿನಲ್ಲಿ ಗಣೇಶನ ವಿಸರ್ಜನೆ ತುಂಬ ಅದ್ಧೂರಿಯಾಗಿ ಆಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.